ಹೆಣ್ಣು ಮಕ್ಕಳನ್ನು ಅಷ್ಟು ಸುಲಭವಾಗಿ ಮೋಸ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹೆಣ್ಣು ಮಕ್ಕಳ ಜೊತೆ ಸ್ನೇಹ ಬೆಳೆಸಿ ಬಳಿಕ ಅವರಿಗೆ ಮೋಸ ಮಾಡಿದ ಎಷ್ಟೋ ಕೇಸ್ ಬಗ್ಗೆ ನಾವು ಕೇಳಿರುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಹೆಣ್ಣು ಮಕ್ಕಳಿಗೆ ಮೋಸ ಮಾಡುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ನೀವು ಯಾವ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದರೂ ಈ 2 ರಾಶಿಯ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಲು ಸಾಧ್ಯವಾಗುವುದಿಲ್ಲ. ಅದು ಯಾವ ರಾಶಿ ಅಂತ ತಿಳಿಯೋಣ. ಅದುವೇ ಮೀನ ರಾಶಿ ಮತ್ತು ಕರ್ಕ ರಾಶಿಯ ಹೆಣ್ಣು ಮಕ್ಕಳಿಗೆ ನೀವು ಅಷ್ಟು ಸುಲಭವಾಗಿ ಮೋಸ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಇವರ ಸಿಕ್ಸ್ ಸೆನ್ಸ್ ಆ ರೀತಿಯಾಗಿ ವರ್ಕ್ ಆಗುತ್ತದೆ. ಇವರಿಗೆ ಯಾರ ಮೇಲೆ ನಂಬಿಕೆ ಇಡಬೇಕು, ಯಾರನ್ನು ನಂಬಬಾರದು ಅಂತ ಎದುರಿನವರ ಮಾತು ಕೇಳಿದ ತಕ್ಷಣ ಗೊತ್ತಾಗುತ್ತದೆ. ಹಾಗಾಗಿ ಇವರನ್ನು ನೀವು ಅಷ್ಟು ಸುಲಭವಾಗಿ ಮೋಸ ಮಾಡಲು ಸಾಧ್ಯವಾಗುವುದಿಲ್ಲ. ಇನ್ನು ಕರ್ಕ ರಾಶಿ ಮತ್ತು ಮೀನ ರಾಶಿಯವರು ಸೂಕ್ಷ್ಮ ಸ್ವಭಾವದವರು. ಸದಾಕಾಲ ಮೌನವಾಗಿರುತ್ತಾರೆ, ಹೆಚ್ಚು ಮಾತನಾಡುವುದಿಲ್ಲ. ಏಕೆಂದರೆ ಇವರು ನಾಚಿಕೆ ಸ್ವಭಾವದವರು, ಭಾವನಾತ್ಮಕ ಜೀವಿಗಳು. ಎಲ್ಲರನ್ನು ನಂಬಿದರೂ ನಂಬಿ ಮೋಸ ಹೋಗುವಷ್ಟು ನಂಬುವುದಿಲ್ಲ. ಯಾರಿಗೂ ಕೆಟ್ಟದ್ದು ಬಯಸುವುದಿಲ್ಲ, ಆದರೆ ತಮಗೆ ಕೆಟ್ಟದ್ದು ಬಯಸುವವರನ್ನು ಸುಮ್ಮನೆ ಬಿಡುವುದಿಲ್ಲ. ಸಣ್ಣ ಸುಳಿವು ಸಿಕ್ಕರೂ ಪಟ್ಟಂತ ಎಚ್ಚೆತ್ತುಕೊಳ್ಳುವ ಮೀನ ಮತ್ತು ಕರ್ಕ ರಾಶಿಯ ಹೆಣ್ಣು ಮಕ್ಕಳು ಎದುರಿನವರ ಮಾತಿನಲ್ಲಿ ಕಪಟವಿದ್ದರೆ ಅಂಥವರಿಂದ ದೂರವಿಳಿದು ಬಿಡುತ್ತಾರೆ. ಅಕಸ್ಮಾತ್ ಮನೆ ಮಂದಿಯೇ ಆ ರೀತಿ ಇದ್ದರೂ ಅವರಿಂದ ಹೇಗೆ ದೂರವಿರಬೇಕು ಅಂತ ಅವರು ಚೆನ್ನಾಗಿ ಅರಿತಿರುತ್ತಾರೆ. ಹಾಗಾಗಿ ನೀವು ಮೀನ ಮತ್ತು ಕರ್ಕ ರಾಶಿಯವರನ್ನು ಅಷ್ಟು ಸುಲಭವಾಗಿ ಮೋಸ ಮಾಡಲು ಸಾಧ್ಯವಿಲ್ಲ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.